ಒಂದು ವೇಳೆ ಇರಾನ್ ತನ್ನ ಹಾರ್ಮುಜ್ ಕಾಲುವೆಯನ್ನ ಬಂದ್ ಮಾಡಿದ್ರೆ ಭಾರತಕ್ಕೆ ಇದರಿಂದ ಆಗುವಂತಹ ನಷ್ಟದ ಪರಿಣಾಮಗಳೇನು? ಭಾರತದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟಾಗಬಹುದು? ಇರಾನ್ ತನ್ನ ತೈಲ ಮಾರ್ಗವನ್ನ ಮುಚ್ಚಿದ್ರೆ ಭಾರತಕ್ಕೆ ಬರುವಂತಹ ಪೆಟ್ರೋಲ್ ಡೀಸೆಲ್ ಬಂದಾಗುತ್ತಾ? ಏನಂತಾರೆ ಆರ್ಥಿಕ ತಜ್ಞರು? ಎಲ್ಲಿದೆ ನೋಡಿ ಡೀಟೇಲ್ಸ್. ಭಾರತವು ಕಚ್ಚಾ ತೈಲಕ್ಕಾಗಿ ಈ ಹಿಂದೆ ಇರಾನ್ ಮೇಲೆಯೇ ಅವಲಂಬನೆಯಾಗಿತ್ತು. ಹಲವು ದಶಕಗಳಿಂದ ಆಚೆಗೆ ಭಾರತದ ವಾಣಿಜ್ಯ ವ್ಯವಹಾರಗಳು ವೃದ್ಧಿಯಾದಂತೆಲ್ಲ ಸನ್ನಿವೇಶ ಬದಲಾಯಿತು. ಇರಾನ್, ಸೌದಿ ಅರೇಬಿಯಾ ಹಾಗೂ ರಷ್ಯಾ ಕಡೆಯಿಂದ ಭಾರತ ತನಗೆ ಅಗತ್ಯವಿರುವಂತಹ ಕಚ್ಚಾ ತೈಲವನ್ನ ಸಮುದ್ರ ಮಾರ್ಗದ ಮೂಲಕ ತರಿಸಿಕೊಳ್ಳುತ್ತದೆ. ಆದ್ರೆ ಇರಾಕ್ ಹಾಗೂ ಸೌದಿ ಅರೇಬಿಯಾದಿಂದ ಬರುವಂತಹ ಕಚ್ಚಾ ತೈಲವು ಇರಾನ್ನ ಹಾರ್ಮುಜ್ ಎನ್ನುವಂತಹ ಜಲಸಂಧಿಯ ಮೂಲಕವೇ ಬರಬೇಕು. ಕೇವಲ ಕಚ್ಚಾ ತೈಲ ಮಾತ್ರ ಅಲ್ಲ, ಸಿಎನ್ಜಿ ಇಂಧನ ಕೂಡ ಅದೇ ಮಾರ್ಗವಾಗಿ ಬರಬೇಕಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಭಾರತವು ತನಗೆ ಅವಶ್ಯಕವಿರುವಂತಹ ತೈಲ ಅಥವಾ ತೈಲೋತ್ಪನ್ನವನ್ನ 2/3 ಭಾಗ ಅಂದ್ರೆ 66% ಅದೇ ಹಾರ್ಮುಜ್ ಎನ್ನುವಂತಹ ಜಲಸಂಧಿಯ ಮೂಲಕವೇ ತರಿಸಿಕೊಳ್ಳುತ್ತದೆ. ಈ ಒಂದು ಜಲಮಾರ್ಗ ಬಂದಾದ್ರೆ ಭಾರತಕ್ಕೆ ದುಪ್ಪಟ್ಟು ಖರ್ಚು ಹೆಚ್ಚಳವಾಗುತ್ತೆ. ಹೌದು, ಹಾರ್ಮುಜ್ ಜಲಸಂಧಿಯು ಮುಚ್ಚಲ್ಪಟ್ಟರೆ ಅದು ಭಾರತದ ಮೇಲೆ ಖಂಡಿತವಾಗಿಯೂ ಕೂಡ ಪರಿಣಾಮವನ್ನ ಬೀರುತ್ತೆ. ಏಕೆಂದ್ರೆ ಇರಾನ್, ಸೌದಿಯಿಂದ ಬರುವಂತಹ ಕಚ್ಚಾ ತೈಲವನ್ನ ಇರಾನ್ ಹಾಗೂ ಕುವೈತ್, ಬಹರೇನ್, ಕತಾರ್ ಈ ಒಂದು ದೇಶಗಳಲ್ಲಿ ಬರುವಂತಹ ಕಚ್ಚಾ ತೈಲವನ್ನ ಇರಾನ್ನ ವಾಯುವ್ಯ ಮಾರ್ಗವಾಗಿ ಅಥವಾ ವಾಯುವ್ಯ ಭಾಗದಲ್ಲಿರುವಂತಹ ಮೆಡಿಟೇರಿಯನ್ ಎನ್ನುವಂತಹ ಸಮುದ್ರದ ಮೂಲಕ ಅಟ್ಲಾಂಟಿಕ್ ಮಹಾಸಾಗರ, ಅಲ್ಲಿಂದ ಅರಬ್ಬಿ ಸಮುದ್ರದ ಮೂಲಕ ಸಾಗಿಸಿ ಹಿಂದೂ ಮಹಾಸಾಗರಕ್ಕೆ ಪ್ರವೇಶ ಪಡೆದು ನಂತರ ಭಾರತಕ್ಕೆ ಬರಬೇಕು. ಅದು ದೊಡ್ಡದಾದ ಭೂಖಂಡವೊಂದನ್ನ ಅರ್ಧದಷ್ಟು ಪ್ರದಕ್ಷಿಣೆ ಹಾಕಿಕೊಂಡು ಬರುವಂತಹ ಪ್ರಯತ್ನ. ಇದರಿಂದ ಸಾಗಾಣಿಕೆಯ ಖರ್ಚು ವೆಚ್ಚವೂ ಕೂಡ ಹೆಚ್ಚಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದ ಭಾರತದಲ್ಲಿ ತೈಲ ಬೆಲೆಗಳು ಜಾಸ್ತಿ ಆಗುತ್ತವೆ. ಈ ಒಂದು ವೆಚ್ಚ ಹೆಚ್ಚಾದ್ರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೆ ಏರುತ್ತದೆ. ಹಾರ್ಮುಜ್ ಎನ್ನುವಂತಹ ಈ ಒಂದು ಜಲಸಂಧಿಯನ್ನ ಮುಚ್ಚುವ ವರದಿಗಳ ಮಧ್ಯೆ ಭಾರತದ ಸಿದ್ಧತೆಗಳ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಮಾತನಾಡಿದ್ದಾರೆ. ಕಳೆದ 2 ವಾರಗಳಿಂದ ಮಧ್ಯಪ್ರಾಚ್ಯದಲ್ಲಿ ಬೆಳೆಯುತ್ತಿರುವಂತಹ ಬೆಳವಣಿಗೆಗಳು, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದ ನಾವು ನಮ್ಮ ಪೂರೈಕೆಯನ್ನ ವೈವಿಧ್ಯಮಯಗೊಳಿಸಿದ್ದೇವೆ. ಈಗ ನಮ್ಮ ಪೂರೈಕೆಯ ಹೆಚ್ಚಿನ ಭಾಗ ಹಾರ್ಮುಜ್ ಜಲಸಂಧಿಯ ಮೂಲಕ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದು ಮಾಡಿಕೊಳ್ಳುವಂತಹ ದೇಶವಾಗಿದೆ. ಭಾರತವು ತನ್ನ ಇಂಧನ ಅಗತ್ಯಗಳಲ್ಲಿ ಸರಿಸುಮಾರು 85% ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತವು ಎಲ್ಲಿಂದ ಎಷ್ಟು ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ ಅಂತ ನೋಡಿದ್ರೆ ಭಾರತ ಎಲ್ಲಿಂದ ಎಷ್ಟು ತೈಲವನ್ನ ಪಡೆಯುತ್ತದೆ? ರಷ್ಯಾದಿಂದ 35% ಆಮದು, ಇರಾನ್ನಿಂದ 20-22% ಆಮದು, ಸೌದಿಯಿಂದ 16-18% ಆಮದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದರಿಂದ 5-7% ಆಮದು, ಅಮೆರಿಕಾದಿಂದ 5-6% ಆಮದು, ನೈಜೀರಿಯಾ 3%, ಕತಾರ್ 1%, ಕೆನಡಾ ಹಾಗೂ ಮೆಕ್ಸಿಕೋದಿಂದ 1%. ರಷ್ಯಾ ಭಾರತದ ಅತಿದೊಡ್ಡ ತೈಲ ಪೂರೈಕೆಯಾಗಿರುವಂತಹ ರಾಷ್ಟ್ರವಾಗಿದೆ. 2024ರಲ್ಲಿ ಭಾರತವು ತನ್ನ ತೈಲದ 35%ಗಿಂತ ಹೆಚ್ಚನ್ನ ರಷ್ಯಾದಿಂದ ಆಮದು ಮಾಡಿಕೊಂಡಿತು. ಉಕ್ರೇನ್ ಯುದ್ಧದ ನಂತರ ರಷ್ಯಾದ ತೈಲವು ರಿಯಾಯಿತಿಯಲ್ಲಿ ಲಭ್ಯ ಇರುವುದರಿಂದ ಇದು ಹೆಚ್ಚಾಗಿದೆ. ಕಚ್ಚಾ ತೈಲ ರಫ್ತಿನಲ್ಲಿ ನಂಬರ್ 1 ಆಗಿದ್ದಂತಹ ಇರಾನ್ ಈಗ 2ನೇ ಸ್ಥಾನದಲ್ಲಿದೆ. ಭಾರತ ತನ್ನ ಕಚ್ಚಾ ತೈಲದ ಸರಿಸುಮಾರು 20-22% ಇರಾಕ್ನಿಂದ ಖರೀದಿ ಮಾಡುತ್ತೆ.
ಭಾರತದ 3ನೇ ಅತಿದೊಡ್ಡ ಪೂರೈಕೆದಾರರಾಗಿರುವಂತಹ ಸೌದಿ ಅರೇಬಿಯಾ, ಅಲ್ಲಿಂದ ಭಾರತಕ್ಕೆ 16 ರಿಂದ 18% ತೈಲ ಬರುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ 5 ರಿಂದ 7% ನಷ್ಟು ತೈಲ ಆಮದು ಮಾಡಿಕೊಳ್ಳಲಾಗುತ್ತೆ. ಭಾರತವು ಶೆಲ್ ಎಣ್ಣೆಗಳನ್ನು ಆಧರಿಸಿದಂತಹ ಅಮೆರಿಕಾದಿಂದ 5 ರಿಂದ 6% ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ. ಭಾರತವು ಕುವೈಟ್ನಿಂದ ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ. ಭಾರತವು ಅಲ್ಲಿಂದ 3 ರಿಂದ 4% ಕಚ್ಚಾ ತೈಲಗಳನ್ನ ಪಡೆಯುತ್ತದೆ. ಪಶ್ಚಿಮ ಆಫ್ರಿಕಾದ ದೇಶ ನೈಜೀರಿಯಾ ತೈಲದ ಪ್ರಮುಖ ಮೂಲವಾಗಿದೆ. ಭಾರತವು ತನ್ನ ತೈಲದ 3% ವರೆಗೆ ನೈಜೀರಿಯಾದಲ್ಲಿ ಆಮದು ಮಾಡಿಕೊಳ್ಳುತ್ತದೆ. ಹೆಚ್ಚಿನ ಎಲ್ಎನ್ಜಿ ಅಂದ್ರೆ ಅನಿಲ ಕತಾರ್ನಿಂದ ಬರುತ್ತದೆ. ಆದರೆ ಭಾರತವು 1 ರಿಂದ 2% ವರೆಗೆ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ. ಕೆನಡಾ ಹಾಗೂ ಮೆಕ್ಸಿಕೋದಿಂದ ಸೀಮಿತ ಪ್ರಮಾಣದಲ್ಲಿ ತೈಲ ಬರುತ್ತದೆ. ಒಟ್ಟು 1% ಗಿಂತ ಕಡಿಮೆ ಆಮದು ಮಾಡಿಕೊಳ್ಳುತ್ತದೆ. ಇತ್ತ ಇರಾನ್ ಹಾರ್ಮುಜ್ ಕಾಲುವೆಯನ್ನೇ ಬಂದ್ ಮಾಡುವ ಮಾತನಾಡಿದೆ. ಅತ್ತ ರಷ್ಯಾದ ಅಧ್ಯಕ್ಷರನ್ನ ವಿದೇಶಾಂಗ ಮಂತ್ರಿ ಭೇಟಿ ಮಾಡಿದ್ದಾರೆ. ಪುಟಿನ್ ಭೇಟಿ ನಂತರ ಗೇಮ್ ಈಸ್ ನಾಟ್ ಓವರ್ ಅಂದಿದ್ದಾರೆ. ಅಲ್ಲಿಗೆ ಅಮೆರಿಕ ಸೇಡು ತೀರಿಸಿಕೊಳ್ಳೋದಕ್ಕೆ ಇರಾನ್ ರೂಪುರೇಷೆ ಸಿದ್ಧ ಮಾಡ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧೋತ್ಸಾಹ ತೀವ್ರಗೊಂಡ ಬೆನ್ನಲೆಯಲ್ಲಿ ವಿಶ್ವಸಂಸ್ಥೆಯು ಭದ್ರತಾ ಮಂಡಳಿಯ ತುರ್ತು ಅಧಿವೇಶನವನ್ನ ನಡೆಸಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಈ ಒಂದು ದಾಳಿಯನ್ನ ಅಪಾಯಕಾರಿ ತಿರುವು ಅಂತ ಕರೆದಿದ್ದಾರೆ. ಜಗತ್ತು ಶಾಂತಿಯನ್ನ ಬಿಟ್ಟುಕೊಡುವುದು ಸಾಧ್ಯವಿಲ್ಲ ಅಂತ ಹೇಳಿ ಸಂದೇಶವನ್ನ ನೀಡಿದ್ದಾರೆ. ಅಪಾಯ ತಪ್ಪಿಸಲು ರಾಜತಾಂತ್ರಿಕತೆ ಮೇಲುಗೈ ಸಾಧಿಸಬೇಕು, ನಾಗರಿಕರನ್ನ ರಕ್ಷಿಸಬೇಕು, ಸುರಕ್ಷಿತ ಸಮುದ್ರ ಸಂಚಾರವನ್ನ ಖಾತರಿಪಡಿಸಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಶಾಂತಿದೂತ ವಿಶ್ವಸಂಸ್ಥೆ ಕರೆಯನ್ನ ನೀಡಿದೆ. ಭಾರತ ಕೂಡ ಶಾಂತಿಯ ಸಂದೇಶವನ್ನ ನೀಡಿದೆ. ಆದ್ರೆ ಕೆರಳಿ ನಿಂತಿರುವಂತಹ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕದನ ವಿರಾಮ ಸದ್ಯ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ತಲುಪಿದೆ. ಏನಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.